ಹಲೋ ಆ್ಯಂಡ್ ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್. ಪ್ರಿಯ KAS ಸ್ಪರ್ಧಾರ್ಥಿಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ KPSC ಅವರು KAS ಪ್ರಿಲಿಮ್ಸ್ನ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿದ್ದಾರೆ. ಇದೇ ಡಿಸೆಂಬರ್ 29ರಂದು KAS ಪ್ರಿಲಿಮ್ಸ್ ಮರುಪರೀಕ್ಷೆ ನಿಗದಿಯಾಗಿದೆ. ಈ ನಿಟ್ಟಿನೊಳಗಡೆ KPSC ಪ್ರಿಲಿಮ್ಸ್ಗೆ ತಾವೆಲ್ಲರೂ ಬಹಳ ದಿನದಿಂದ ಪ್ರಿಪರೇಷನ್ ಮಾಡಿರೋದ್ರಿಂದ ಓನ್ಲಿ ಪ್ರಿಲಿಮ್ಸ್ ಪ್ರಿಪರೇಷನನ್ನು ಮಾಡುವಂಥ ಸಮಯ ಇದಲ್ಲ. ಪ್ರಿಲಿಮ್ಸ್ ಜೊತೆಗೇನೆ ಮೇನ್ಸ್ ಪ್ರಿಪರೇಷನ್ ಕೂಡ ಬಹಳನೇ ಮುಖ್ಯವಾಗಿದೆ. ಈ ನಿಟ್ಟಿನೊಳಗಡೆ ಇಂಡಿಯಾ ಫಾರ್ IAS is launching ಕದನ 2.0. ಸಕ್ಸಸ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂದ ಹಾಗೆ ಕಳೆದ ಬಾರಿ ನಡೆದಿರುವಂಥ KAS ಪ್ರಿಲಿಮ್ಸ್ ಅಲ್ಲಿ 50ಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ಕದನ ಹಾಗೂ ಅಭ್ಯಾಸ್ ಟೆಸ್ಟ್ ಸೀರೀಸ್ ಇಂದ ರಿಫ್ಲೆಕ್ಟ್ ಆಗಿರೋದಿದೆ. ಈ ಬಾರಿ ಮಾಡ್ತಿರುವಂತಹ ಕದನ 2.0 ನಲ್ಲಿ KAS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್, ಅದರ ಜೊತೆಗೆ ಮೇನ್ಸ್ ಟೆಸ್ಟ್ ಸೀರೀಸ್ ಹಾಗೂ ಅಭ್ಯಾಸ್ ಅನ್ನುವಂತಹ 3 ಟೆಸ್ಟ್ ಸೀರೀಸ್ಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈಗ KAS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ನ ಫೀಚರ್ಸ್ಗಳನ್ನ ನೋಡೋದಾದ್ರೆ ಇದರಲ್ಲಿ ಒಟ್ಟು 15 ಟೆಸ್ಟ್ಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ 15 ಟೆಸ್ಟ್ಗಳಲ್ಲಿ 11 ಸೆಕ್ಷನಲ್ ಟೆಸ್ಟ್ ಆಗಿರುತ್ತೆ. ಅದೇ ರೀತಿ 4 ಫುಲ್ ಲೆಂತ್ ಟೆಸ್ಟ್ಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದರ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಟೆಸ್ಟ್ ನಡೆದ ನಂತರ ಸಿನಾಪ್ಸಿಸ್ ಅನ್ನ ಕೊಡ್ತೀವಿ, ಬೋತ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ. ಅದೇ ರೀತಿ ನಿಮಗೆ ಈ ಟೆಸ್ಟ್ಗಳನ್ನ ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ, ಫುಲ್ ಲೆಂತ್ ಟೆಸ್ಟ್ಗಳಲ್ಲಿ ಯಾರು ಟಾಪ್ 5 ಪರ್ಫಾರ್ಮರ್ಸ್ ಇರ್ತೀರಾ, ಆ ಟಾಪ್ 5 ಪರ್ಫಾರ್ಮರ್ಸ್ಗೆ ಆಫ್ಟರ್ ಪ್ರಿಲಿಮ್ಸ್ ನಾವೇನು ಮೇನ್ಸ್ ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡ್ತಿದ್ವಿ, that will be free of cost. ಅದರ ಜೊತೆಗೆ ಈ KAS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ನ ನಾವು ಯಾವ ರೀತಿ ಡಿಸೈನ್ ಮಾಡಿದೀವಿ ಅಂದ್ರೆ, ಕಳೆದ ಬಾರಿ ನಡೆದಿರುವಂತಹ KAS ಪ್ರಿಲಿಮ್ಸ್ ಪರೀಕ್ಷೆಯ ಪ್ಯಾಟರ್ನ್ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದೇ ರೀತಿಯಾಗಿ ಈ ಟೆಸ್ಟ್ಗಳನ್ನ ಡಿಸೈನ್ ಮಾಡಿದೀವಿ. ಕಳೆದ ಬಾರಿ ಯಾರು ಕದನ ಟೆಸ್ಟ್ ಸೀರೀಸ್ ಅನ್ನ ಬರೆದಿದ್ದೀರಾ, ನೀವು ಕೂಡ ಈ ಟೆಸ್ಟ್ ಸೀರೀಸ್ನ ಜಾಯ್ನ್ ಆಗ್ಬೋದು. ಯಾಕಂದ್ರೆ ಈ ಟೆಸ್ಟ್ ಸೀರೀಸ್ ಆಲ್ ಟುಗೆದರ್ ನ್ಯೂ ಟೆಸ್ಟ್ ಸೀರೀಸ್ ಆಗಿರುತ್ತೆ ಹಾಗೂ ಹೊಸ ಪ್ಯಾಟರ್ನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ಟೆಸ್ಟ್ ಸೀರೀಸ್ ಅನ್ನ ನಾವು ಮತ್ತೆ ಲಾಂಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಾಗಾದ್ರೆ ಮೇನ್ಸ್ ಟೆಸ್ಟ್ ಸೀರೀಸ್ ಏನಿದೆ, ಈ ಮೇನ್ಸ್ ಟೆಸ್ಟ್ ಸೀರೀಸ್ ಒಳಗಡೆ ಒಟ್ಟು 10 ಟೆಸ್ಟ್ಗಳಿರುತ್ತೆ. ಈ 10 ಟೆಸ್ಟ್ಗಳು ಫುಲ್ ಲೆಂತ್ ಟೆಸ್ಟ್ಗಳಾಗಿರುತ್ತೆ. ದಟ್ ಈಸ್ ಫಾರ್ 250 ಮಾರ್ಕ್ಸ್. ಅಂಡ್ ಈ 10 ಟೆಸ್ಟ್ ಸೀರೀಸ್ ಒಳಗಡೆ ಎಂಟೈರ್ ಎಲ್ಲಾ ಮೇನ್ಸ್ ನ ಸೆಕ್ಷನ್ಸ್ ಗಳನ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಹಾಗೂ ಈ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಒಟ್ಟೊಟ್ಟಿಗೆ ನಾವು ಯಾಕೆ ಟೆಸ್ಟ್ ನ ನಡೆಸ್ತಾ ಇದೀವಿ ಅಂತಂದ್ರೆ, ಎಲ್ಲ ಸಬ್ಜೆಕ್ಟ್ ಗಳನ್ನು ಇವಾಗ ನಾವು ಬರೀ ಪ್ರಿಲಿಮ್ಸ್ಗೆ ಮಾತ್ರ ಪ್ರಿಪರೇಷನ್ ಮಾಡಿದ್ರೆ ಆಗಲ್ಲ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಅನ್ನುವಂತಹ ಒಂದು ಎಂಟೈರಿಟಿಯಲ್ಲಿ ನಾವು ಪ್ರಿಪರೇಷನ್ ಅನ್ನ ಮಾಡಬೇಕಾಗತ್ತೆ. ಹೀಗಾಗಿ ನಿಮಗೆ ಹಿಸ್ಟ್ರಿ ಟೆಸ್ಟ್ ಪ್ರಿಲಿಮ್ಸ್ ನಡಿಬೇಕಾದ್ರೆ ಅದೇ ಸಮಯದಲ್ಲಿ ಮೇನ್ಸ್ ಹಿಸ್ಟ್ರಿ ಟೆಸ್ಟ್ ನ ಕೂಡ ನಾವು ಇಟ್ಟಿದ್ದೀವಿ. ಅದೇ ರೀತಿ ಪಾಲಿಟಿ ಪ್ರಿಲಿಮ್ಸ್ ಟೆಸ್ಟ್ ನಡಿಬೇಕಾದ್ರೆ ಪಾಲಿಟಿನೇ ಮೇನ್ಸ್ ಟೆಸ್ಟ್ ಅನ್ನ ಕೂಡ ಇಟ್ಟಿರೋದು. ಸೊ ಈ ರೀತಿಯಾಗಿ ತುಂಬಾ ಸೈಂಟಿಫಿಕ್ ವೇ ಅಲ್ಲಿ ಈ ಟೆಸ್ಟ್ ಸೀರೀಸ್ ನ ಟೈಮ್ ಟೇಬಲ್ ಅಥವಾ ಶೆಡ್ಯೂಲ್ ಅನ್ನ ನಾವು ತಯಾರಿ ಮಾಡಿದೀವಿ. ಇನ್ನು ಮೇನ್ಸ್ ಟೆಸ್ಟ್ ಸೀರೀಸ್ ನ ಫೀಚರ್ಸ್ ನೋಡೋದಾದ್ರೆ, ಮೇನ್ಸ್ ಟೆಸ್ಟ್ ಗಳ ಆದ ನಂತರ ನಿಮಗೆ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಬೈಲಿಂಗ್ವಲ್ ಸಿನಾಪ್ಸಿಸ್ ಅನ್ನ ನಾವು ನೀಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಕೂಡ ಇರುತ್ತೆ. ಯಾವುದೇ ಮೇನ್ಸ್ ಟೆಸ್ಟ್ ಸೀರೀಸ್ ನಲ್ಲಿ ವಿತೌಟ್ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಆ ಟೆಸ್ಟ್ ಸೀರೀಸ್ಗಳು ನಿಮಗೆ ಅಷ್ಟಾಗಿ ಉಪಯುಕ್ತವಾಗಲ್ಲ. ಹೀಗಾಗಿ ಈ ಬಾರಿ ನಾವು ಮೇನ್ಸ್ ಟೆಸ್ಟ್ ಸೀರೀಸ್ ನ ಓನ್ಲಿ ವಿತ್ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಮಾತ್ರ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೀವಿ. ಇನ್ನು ಅದೇ ರೀತಿ ಕಳೆದ ಬಾರಿ ನಾವು ನಡೆಸಿದಂತಹ ಅಭ್ಯಾಸ್ ಟೆಸ್ಟ್ ಸೀರೀಸ್ ಏನಿದೆ ಅದಕ್ಕೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿತ್ತು. ಅದೇ ನಿಟ್ಟಿನೊಳಗಡೆ ಈ ಬಾರಿ ಮತ್ತೊಮ್ಮೆ ಹೊಸ KAS ಅಭ್ಯಾಸನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದು ಬಂದು ನಿಮಗೆ ಎಕ್ಸಾಮ್ ನ 20 ಡೇಸ್ ಬಿಫೋರ್, ದಟ್ ಇಸ್ ಡಿಸೆಂಬರ್ 2 ಇಂದ ಈ ಒಂದು ಅಭ್ಯಾಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಈ 3 ಟೆಸ್ಟ್ ಸೀರೀಸ್ ಗಳಿಗೆ ಜಾಯ್ನ್ ಆಗೋದ್ರ ಮೂಲಕ ನಿಮ್ಮ ಪ್ರಿಪರೇಷನ್ ಅನ್ನ ಎನ್ಹಾನ್ಸ್ ಮಾಡ್ಕೊಳ್ಳಿ ಹಾಗೂ KAS ಆಫೀಸರ್ ಆಗುವಂತಹ ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.